ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಿಯಾಕ್ಟಾಲಜಿ ವಿತ್ ಜೈ. ಇವತ್ತು ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಎರಡನೇ ಪ್ರೋಮೋನ ಬಿಟ್ಟಿದ್ದಾರೆ. ಸೊ ಟೈಮ್ ವೇಸ್ಟ್ ಮಾಡಿದೆ, ಫಸ್ಟ್ ಅದನ್ನು ನೋಡ್ಕೊಂಡು ಬರೋಣ. ಕಿರೀಟಗಳು, ವಾರ್ಗಳು, ಡೌರಾಣಿಗಳು ಸಿಕ್ಕಾಪಟ್ಟೆ ಇದೆ. ಸೊ ಟೈಮ್ ವೇಸ್ಟ್ ಮಾಡಿದೆ, ಫಸ್ಟ್ ಪ್ರೋಮೋ ನೋಡೋಣ, ಆಮೇಲೆ ಏನೇನಾಗಿರ್ಬೋದು ಅಂತ ಮಾತಾಡೋಣ. ಇದರ ಜೊತೆಗೆ ಅಂಡ್ ಈ ಸರಿ ಬಿಗ್ ಬಾಸ್ ಎಲ್ಲದಕ್ಕಿಂತ ವಿಭಿನ್ನ, ಎಲ್ಲದಕ್ಕಿಂತ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗುತ್ತೆ, ಫೇಮಸ್ ಆಗುತ್ತೆ ಅನ್ನೋದಕ್ಕೆ ನನ್ನ ಹತ್ರ 3 ರೀಸನ್ ಇದೆ. ಯಾಕೆ ಏನು ಅಂತ ನಾನು ಈ ಪ್ರೋಮೋಗೆ ರಿಯಾಕ್ಟ್ ಮಾಡಿಬಿಟ್ಟು ಅದಾದ್ಮೇಲೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ತುಂಬಾ ಚಿಕ್ಕದಾಗಿರುತ್ತೆ ವಿಡಿಯೋ. ಸೊ ಬನ್ನಿ ಪ್ರೋಮೋನಲ್ಲಿ ಏನಿದೆ ಅಂತ ನೋಡೋಣ. ಕಿರೀಟಕ್ಕೂ ಸುದಿಯ ಬೇಜವಾಬ್ದಾರಿ ಒಂದು ಪರ್ಪಸ್ ಅಂತ ಕೊಡಬೇಕು. ಡೌರಾಣಿ ಟಾಯ್ಲೆಟ್ ಅಲ್ಲಿ ಹೋಗಿ ಅದನ್ನ ಕ್ಲೀನ್ ಮಾಡಿ ಅಂತ ಹೇಳಿದಾಗ ಅಳುವಂಥದ್ದು, ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳೋ ಅಂಥದ್ದು. ಅಶ್ವಿನಿ ಅವ್ರಿಗೆ ಡೌರಾಣಿ ಕೊಟ್ಟಿದ್ದೀನಿ. ಸ್ಟಾರ್ಟ್ ಆಯ್ತು. ಆದ್ಮೇಲೆ ಅದನ್ನ ವಿಧವಾಗಿ ಸ್ವಲ್ಪ ಡೌ ಮಾಡ್ಕೊಂಡು ಹೇಳ್ತಾರೆ. ಬೇಡದೇ ಇರೋ ವಿಷಯಕ್ಕೆಲ್ಲ ಮಧ್ಯ ಎಂಟ್ರಿ ಕೊಡ್ತಾರೆ. ಅವ್ರಿಗೂ ಸಂಬಂಧನೇ ಇರಲ್ಲ. ಅವ್ರು ಯಾವಾಗ್ಲೂ ನಾವು ಅಂತಾನೆ ನನ್ನ ತಲೆಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ನಾವು ಬಾಯಲ್ಲಿ, ಬಟ್ ನಾನು ಅನ್ನೋದು ಅವ್ರ ಮನಸ್ಸಿನಲ್ಲಿ ಇರುತ್ತೆ. ಇಂದು ರಾತ್ರಿ 9 ಗಂಟೆಗೆ ನಿನ್ನೆ ಕಿಚ್ಚ ಸುದೀಪ್ ಸರ್ ಅವರು ಹೇಳಿರೋ ಮಾತಿಗೆ ಪ್ರತಿಯೊಬ್ರು ರಿಯಾಕ್ಟ್ ಮಾಡ್ತಾರೆ, ಪ್ರತಿಯೊಬ್ರು ಮಾತಾಡ್ತಾರೆ, ಪ್ರತಿಯೊಬ್ರು ವಾದ ಮಾಡ್ತಾರೆ. ಯಾಕಂದ್ರೆ ಹೇಳಿದ್ದಾರೆ ಸುದೀಪ್ ಸರ್, ನೀವು ಆಡ್ತಿರೋ ಆಟ ಮನೆ ಮಂದಿಗೆ, ಕರ್ನಾಟಕ ಜನತೆ ನೋಡ್ತಾ ಇದ್ರೆ ಯಾರು ಇಂಟ್ರೆಸ್ಟ್ ಬರ್ತಾ ಇಲ್ಲ, ಯೂಸ್ ಮಾಡ್ಕೋತಾ ಇಲ್ಲ ನೀವು ಈ ವೇದಿಕೆನ ಅಂತ ಹೇಳಿರೋದ್ರಿಂದ ಪ್ರತಿಯೊಬ್ಬರು ರಿಯಾಕ್ಟ್ ಮಾಡ್ತಾರೆ. ಅದ್ರ ಇಂಪ್ಯಾಕ್ಟೇ ಇವತ್ತು ಆಗಿರೋದು. ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಸ್ಪೆಷಲ್ ಆಗಿ ಕಿರೀಟದ ಬಗ್ಗೆ ಹೇಳಬೇಕು ಅಂದರೆ, ಅಲ್ಲಿ ಕುತಂತ್ರಿ ನೋಡಿದ್ರಿ, ಡೌರಾಣಿ ನೋಡಿದ್ರಿ, ಆ್ಯಂಡ್ ಬೇಜವಾಬ್ದಾರಿ ನೋಡಿದ್ರಿ. ಬೇಜವಾಬ್ದಾರಿ ನಮ್ಮ ಗಿಲ್ಲಿ ನಟ ಅವ್ರಿಗೆ ಹಾಕಿರೋದು, ಯಾರು ಹಾಕಿದಾರೋ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಅವರು ಬೇಜವಾಬ್ದಾರಿಯಿಂದ ಮೋಸ್ಟ್ಲಿ ಅವರು ಮಾತಾಡಿಕೊಂಡು ಜಾಲಿಯಾಗಿ ತಿರ್ಗಾಡ್ಕೊಂಡು ಓಡಾಡ್ಕೊಂಡು ಇರೋದು, ಎಲ್ಲರನ್ನು ಖುಷಿ ಪಡಿಸ್ಕೊಂಡಿರೋದೇ ನನ್ನ ಪ್ರಕಾರ ಯಾರೋ ಬೇಜವಾಬ್ದಾರಿ ಅಂತ ಅಂದ್ಕೊಂಡಿದ್ದಾರೇನೋ. ಸೊ ನನ್ನ ಪ್ರಕಾರ ಬೇಜವಾಬ್ದಾರಿ ಕೊಡೋ ನೆಸಿಟಿ ಇಲ್ಲ ಗಿಲ್ಲಿ ಅವ್ರಿಗೆ. ನಿಮ್ಮ ಒಪಿನಿಯನ್ ಏನು? ಬೇಜವಾಬ್ದಾರಿ ಕೊಡ್ಬೋದಿತ್ತು ಅವ್ರಿಗೆ. ಇದನ್ನು ಯಾರು ಕೊಟ್ಟಿದ್ದಾರೆ ಅದು ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಬಟ್ ನನ್ನ ಪ್ರಕಾರ ಅಶ್ವಿನಿ ಗೌಡ ಅವ್ರು ಕೊಟ್ಟಿರ್ತಾರೆ ಅದನ್ನು. ಫಸ್ಟ್ ಆಫ್ ಆಲ್ ಕೇಳಿದ್ರೆ, ಗಿಲ್ಲಿ ನಟ ಅವ್ರು ಎಂಟರ್ಟೈನ್ ಮಾಡಿಕೊಂಡು ಇಡೀ ಮನೇನ ಖುಷಿಯಾಗಿ ಇಟ್ಕೊಂಡಿದ್ದಾರೆ. ಅದು ಹೆಂಗೆ ಬೇಜವಾಬ್ದಾರಿ ಆಗುತ್ತೆ? ಯಾರು ಕೊಟ್ಟಿದ್ದಾರೆ ಅದು ಗೊತ್ತಿಲ್ಲ. ಮೋಸ್ಟ್ಲಿ ಅಶ್ವಿನಿ ಗೌಡ ಅವರೇ ಕೊಟ್ಟಿರ್ತಾರೆ. ನಿಮ್ಮ ಪ್ರಕಾರ ಯಾರು ಕೊಟ್ಟಿರ್ಬೋದು ಹೇಳಿ? ಆ್ಯಂಡ್ ಅಶ್ವಿನಿ ಗೌಡ ಅವ್ರಿಗೆ ಡೌರಾಣಿ ಯಾರು ಕೊಟ್ಟಿರ್ಬೋದು? ನನ್ನ ಪ್ರಕಾರ ಕಾವ್ಯ ಶೆಟ್ಟಿ ಅವ್ರು ಕೊಟ್ಟಿರ್ತಾರೆ. ನಿಮ್ಮ ಪ್ರಕಾರ ಯಾರು ಕೊಟ್ಟಿರ್ತಾರೆ ಅದು ಕೂಡ ಕಮೆಂಟ್ ಮಾಡಿ. ಕಾವ್ಯ ಶೆಟ್ಟಿ ಅವ್ರಿಗೂ ಅಫ್ಕೋರ್ಸ್ ಅಶ್ವಿನಿ ಗೌಡ ಅವರೇ ಕೊಟ್ಟಿರ್ತಾರೆ. ಐ ಥಿಂಕ್ ಇವ್ರ ಮೇಲೆ ಅವ್ರ ಮೇಲೆ ಕೊಟ್ಟಿರ್ತಾರೆ. ಮಂಜು ಭಾಷಿಣಿ ಅವರು ತುಂಬ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಕುತಂತ್ರಿ ಅಂತ ಶಾಕಿಂಗ್ ಇದೆ ಆ್ಯಕ್ಚುಲಿ. ಇದು ನಿಜವಾಗ್ಲೂ ಮಂಜು ಭಾಷಿಣಿ ಅವ್ರಿಗೆ ಸೂಟ್ ಆಗುವಂಥ ಟೈಟಲ್ ಅಲ್ಲ. ಕುತಂತ್ರಿ ಅಂತ ಕೊಡೋ ನೆಸಿಟಿ ಇರಲಿಲ್ಲ ಅವ್ರಿಗೆ. ಅವ್ರು ಯಾರ ಜೊತೆನೂ ಆ ಥರ ಕುತಂತ್ರ ಮಾಡಿಲ್ಲ ನನ್ನ ಪ್ರಕಾರ. ನಿಮ್ಮ ಒಪಿನಿಯನ್ ಹೇಳಿ. ಕುತಂತ್ರ ಮಾಡಿದ್ದಾರೆ ಅವರು ಅಂತ? ಹೌದು ಅಂದರೆ ಹೌದು ಅಂತೇಳಿ, ಇಲ್ಲಾಂದ್ರೆ ಇಲ್ಲ ಅಂತೇಳಿ. ನನ್ನ ಪ್ರಕಾರ ಮಂಜು ಭಾಷಿಣಿ ಅವರಿಗೆ ಇದನ್ನು ಯಾರು ಕೊಟ್ಟಿರ್ಬೋದು ಅಂದರೆ, ಜಾನ್ವಿ ಅವರು ಇಲ್ಲ ಅಶ್ವಿನಿ ಗೌಡ ಅವರೇ ಕೊಟ್ಟಿರ್ತಾರೆ. ಯಾಕಂದರೆ ಅವ್ರ ಜೊತೆ ಜಗಳಗಳು ಜಾಸ್ತಿ ಆಗ್ತಾ ಇರೋದು. ನಿಮ್ಮ ಪ್ರಕಾರ ಯಾರು ಹಾಕಿರ್ಬೋದು ಕುತಂತ್ರಿನ ಮಂಜು ಭಾಷಿಣಿ ಅವರಿಗೆ? ಅದನ್ನು ಹೇಳಿ ನೋಡೋಣ ಯಾರು ಕೊಟ್ಟಿರ್ಬೋದು ಅಂತ. ಇವತ್ತಿನ ಎಪಿಸೋಡಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಇನ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಸೈಲೆಂಟ್ ಆಗಂತೂ ಯಾರೂ ಇಲ್ಲ, ಫುಲ್ ವೈಲೆಂಟ್ ಆಗಿರ್ತಾರೆ. ಹೇಳಿದ್ದಾರೆ ಸುದೀಪ್ ಸರ್, ನೀವು ಆಡ್ತಾ ಇರೋ ಆಟ, ನೀವು ತೋರಿಸ್ತಾ ಇರೋವಂಥ ಬೇಜವಾಬ್ದಾರಿ ಇಡೀ ಕರ್ನಾಟಕ ಜನತೆ ನೋಡ್ತಾ ಇದೆ. ಸೌಂಡ್ನ ಮ್ಯೂಟ್ ಮಾಡಿಬಿಟ್ಟು ನೋಡಿದ್ರೆ ಏನು ತಗೋಬೇಕು, ಏನಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನಿಮ್ಮ ಇನ್ವಾಲ್ವ್ಮೆಂಟೇ ಇಲ್ಲ ಮನೆಯಲ್ಲಿ ಅಂತ ಹೇಳಿದ್ದಾರೆ. ಸೊ ಅದು ಎಲ್ಲರ ತಲೆನಲ್ಲೂ ಕೂತಿರೋದ್ರಿಂದ ಏನೇ ಆಗಲಿ ನಾನು ಮಾತಾಡಬೇಕು, ಏನೇ ಆಗಲಿ ನಾನು ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು, ಪ್ರತಿಯೊಂದು ವಿಚಾರದಲ್ಲೂ ಮಾತಾಡಬೇಕು, ಮಿಂಗಲ್ ಆಗಬೇಕು, ಎಂಟರ್ಟೈನ್ ಮಾಡಬೇಕು, ಪ್ರತಿಯೊಂದು ಬರುತ್ತೆ. ಅದು ಬಂದಾಗಲೇ, ಆ ಕಾಂಪಿಟೇಷನ್ ಬಂದಾಗಲೇ ಜಾಸ್ತಿ ಆಗೋದು ಪೈಪೋಟಿ ಮನೆಯಲ್ಲಿ. ಆವಾಗಲೇ ಯಾರು ಯಾವ ರೀತಿ ಎಷ್ಟು ಉತ್ತಮವಾಗಿ ಆಡ್ತಾರೆ, ಯಾರು ಎಷ್ಟು ಕಳಪೆಯಾಗಿ ಆಡ್ತಾರೆ ಎಲ್ಲವೂ ಆಚೆ ಬರುತ್ತೆ, ಎಲ್ಲರ ವ್ಯಕ್ತಿತ್ವವೂ ಆಚೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ತನಕ ಈ ವಿಡಿಯೋನ ನೋಡಿದ್ದೀರಾ ಅಂದರೆ ತುಂಬ ಥ್ಯಾಂಕ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅರ್ಥ ನಾನು ತಿಳ್ಕೊತೀನಿ. ಇಲ್ಲಿ ತನಕ ನೀವು ಬಂದಿದ್ದೀರಾ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಯಾಕಂದರೆ ಇದೇ ಥರ ಸಾಕಷ್ಟು ಬಿಗ್ ಬಾಸ್ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ಎವ್ರಿ ಡೇ ಬರ್ತಾ ಇರುತ್ತೆ ನಿಮಗೆ 3 ಇಂದ 4 ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಪ್ರತಿ ಎಪಿಸೋಡು ವಿಡಿಯೋನ ರಿವ್ಯೂ ಮಾಡ್ತಾ ಇರ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕೂಡ ನಾನು ಜೊತೆ ಹೇಳ್ಕೊಬೋದು. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆನ್ ಮಾಡಿ ಇಟ್ಕೊಂಡ್ರೆ ನನ್ನ ಪ್ರತಿಯೊಂದು ವೀಡಿಯೋನು ನಿಮ್ಮ ಹತ್ರ ಬಂದು ತಲುಪುತ್ತೆ ಅಂತ ಹೇಳ್ತಾ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ನಾನು 3 ಪಾಯಿಂಟ್ ಹೇಳಿದ್ದೆ. ಈ ಸರಿ ಬಿಗ್ ಬಾಸ್ ತುಂಬ ಯುನೀಕ್ ಆಗಿರುತ್ತೆ. ಈ ಸರಿ ಬಿಗ್ ಬಾಸ್ ತುಂಬ ಹೈಪ್ ಕ್ರಿಯೇಟ್ ಮಾಡಿ ಅದಷ್ಟೇ ಫೇಮಸ್ ಆಗುತ್ತೆ ಅಂತ. ಆಲ್ರೆಡಿ ಫೇಮಸ್ ಆಗಿದೆ. ನಿನ್ನೆ ಒಂದು ಎಪಿಸೋಡಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ರು, ಬಿಗ್ ಬಾಸ್ ಟೆಲಿವಿಷನ್ TRP ಚೆನ್ನಾಗಿ ಹೋಗ್ತಾ ಎಲ್ಲದಕ್ಕಿಂತ ಟಾಪಲ್ಲಿದೆ. ಈ ಸರಿ ಸೀಸನ್ 12 ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಅಂತ ಹೇಳಿದ್ದು ನೀವೇ ನೋಡಿದ್ರಿ. ಅಫ್ಕೋರ್ಸ್ ನಿಜ. ಇದು ಯಾಕೆ ಅಂದರೆ ಇನ್ನೂ ಅದು ಡಬಲ್ ಆಗೋ ಚಾನ್ಸಸ್ಸೇ ಇದೆ. ಯಾಕೆ ಅಂದರೆ, 11 ವರ್ಷಗಳಿಂದ ಬಂದಿರೋವಂಥ ಆ ಬ್ರ್ಯಾಂಡ್ ಇದೆಯಲ್ಲ, ಹೆಸರು ಮಾಡ್ಕೊಂಡು ಬಂದು ಪ್ರತಿ ವರ್ಷ ಬಿಗ್ ಬಾಸಲ್ಲಿ ಹಂಗಾಯಿತು ಹಿಂಗಾಯಿತು. ಇದು ಏನಾಗ್ತಾ ಇದೆ, ಬಿಗ್ ಬಾಸ್ ಗ್ರೋತ್ ಪ್ರತಿ ವರ್ಷವೂ ಅದು ಲಾಂಚ್ ಆಗಬೇಕಾದ್ರೆ
ಪ್ರತಿ ವರ್ಷನೂ ಹೈಪ್ ಕ್ರಿಯೇಟ್ ಆಗ್ತಾ ಇದೆ, TRP ಹಂಗೆ ರೈಸ್ ಆಗ್ತಾ ಇದೆ. ಸೊ ಈ ವರ್ಷ ಅದನ್ನು ಮೀರಿಸಿ ಒಂದು ಸ್ಟೆಪ್ ಬಂದು ಕೂತ್ಕೊಂಡಿದೆ, ವ್ಯೂವರ್ಸ್ ಜಾಸ್ತಿ ಆಗಿದ್ದಾರೆ. ಒಂದು ಪಾಯಿಂಟ್ ಅದು. ಎರಡನೇ ಪಾಯಿಂಟ್ ಯಾವುದು ಅಂದರೆ ಸುದೀಪ್ ಸರ್. ನಿನ್ನೆ ಸುದೀಪ್ ಸರ್ ಹೇಳಿದ ಮಾತು, ನೀವು ನೋಡ್ತಾ ಇರೋದು, ನೀವು ಮಾಡ್ತಾ ಇರೋ ಕೆಲಸಗಳೇ ಆಗಿರ್ಬೋದು, ಮಾತಾಡ್ತಾ ಇರೋ ರೀತಿ ಆಗಿರ್ಬೋದು, ಮನೆಯಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟೇ ಆಗಿರ್ಬೋದು, ನಿಮ್ಮ ವ್ಯಕ್ತಿತ್ವಗಳೇ ಆಗಿರ್ಬೋದು, ಕನ್ನಡ ಜನತೆ ನೋಡ್ತಾ ಇದ್ದಾರೆ. ಇದು ಯಾರಿಗೂ ಹಿಡಿಸ್ತಾ ಇಲ್ಲ. ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂದರೆ ಮನೆಯಿಂದ ಇವಾಗಲೇ ಆಚೆ ಹೊಟ್ಟೋಗಿ. ಈ ಥರ ಅವಕಾಶನ ದುರುಪಯೋಗ ಅಥವಾ ಬೇಜವಾಬ್ದಾರಿತನದಿಂದ ವೇಸ್ಟ್ ಮಾಡ್ಕೋತಾ ಇದ್ದೀರಾ. ಆ ಥರದವ್ರು ಇಂಟೆನ್ಷನಲ್ಲಿ ಇರೋರು ನನಗೆ ಆಗ್ತಾಯಿಲ್ಲ, ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಇವಾಗಲೇ ಹೊಟ್ಟೋಗಿ. ಬೇಕಾದಷ್ಟು ಜನ ಇದ್ದಾರೆ, ಈ ಅವಕಾಶಗಳು ಸಿಕ್ಕಿದ್ರೆ ಸಾಕು ಅಂತ ಬರೋದಕ್ಕೆ ಡಜನ್ ಗಟ್ಟಲೆ ಇದ್ದಾರೆ. ಅದು ಅಲ್ಲದೆ ಮುಂದಿನ ವಾರ ಮಾಸ್ ಎಲಿಮಿನೇಷನ್ ಆಗೋ ಚಾನ್ಸಸ್ ಇದೆ. ಹೋದ್ರೆ ಬಂಚಾಗಿ ಹೋಗ್ಬಿಡ್ತೀರಾ ಅಂತ ಹೇಳಿದ್ದಾರೆ. ಬಂಚಾಗಿ ಹೊಟ್ಟೋಗ್ತಾರೆ ಎಲ್ಲರೂ. ಸೊ ಹುಷಾರಾಗಿ, ಕೇರ್ಫುಲ್ ಆಗಿ ಆಟನ ಸೀರಿಯಸ್ ಆಗಿ ಆಡಿ, ಮಾತನ್ನ ಕರೆಕ್ಟಾಗಿ ಆಡಿ, ಇನ್ವಾಲ್ವ್ಮೆಂಟ್ ತೋರಿಸಿ, ಎಲ್ಲಾದ್ರಲ್ಲೂ ಮಿಂಗಲ್ ಆಗಿ ಜನಗಳನ್ನ ಎಂಟರ್ಟೈನ್ ಮಾಡಿ ಅಂತ ತುಂಬ ಸೀರಿಯಸ್ ಆಗಿ ಹೇಳಿದ್ದಾರೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡಿರೋದ ಆ ಪಾಯಿಂಟ್ ಕೂಡ ಈ ಸರಿ ಬಿಗ್ ಬಾಸ್ನ ಎಲ್ಲರೂ ವ್ಯೂವರ್ಸ್ ಜಾಸ್ತಿ ನೋಡೋ ಥರ, ಅಟ್ರಾಕ್ಟ್ ಮಾಡೋ ಥರ ಕಂಟೆಂಟು ಈ ಸರಿ ಕ್ರಿಯೇಟ್ ಆಗುತ್ತೆ. ಅದು ಎರಡನೇ ಪಾಯಿಂಟು. ಮೂರನೇ ಪಾಯಿಂಟು, ಏನೇ ಆದ್ರೂ ಬಿಗ್ ಬಾಸ್ ಈ ಸರಿ ಈ ಸೀಸನ್ ಬಿಗ್ ಬಾಸ್ನ ಕಲರ್ಸ್ ಕನ್ನಡ ಚಾನಲ್ ಅವರು, ಕಲರ್ಸ್ ಕನ್ನಡ ಟೀಮ್ ಅವರು ಅಥವಾ ಬಿಗ್ ಬಾಸ್ ಟೀಮೇ ಆಗಿರಲಿ ಅದನ್ನು ಕೆಳಗೆ ಬೆಳಕು ಬಿಡಲ್ಲ. ರೀಸನ್ ಏನು ಅಂದರೆ, ಎಲ್ಲೇ ವ್ಯೂವರ್ಸ್ಗೆ ಅಟೆನ್ಷನ್ ಕಡಿಮೆ ಆಗ್ತಿದೆ ಅಂತ ಫೀಲ್ ಆದ್ರೂ, ಎಲ್ಲೇ TRP ಇಳಿತಾ ಇದೆ ಅಂತ ಗೊತ್ತಾದ್ರೂ ಆ ಜಾಗಕ್ಕೆ ಸ್ಪೆಷಲ್ ಪರ್ಸನ್ ಥರ ಹುಡುಕಿ ರೆಡಿ ಮಾಡಿ TRPನ ಹೈಪ್ ಮಾಡಿಸೋ ಥರ, ಜನಗಳ ಮನಸ್ಸಿಗೆ ರೀಚ್ ಆಗೋ ಥರ, ಮನೋರಂಜನೆ ಜಾಸ್ತಿ ಸಿಗೋ ಥರ ಮಾಡೋದಕ್ಕೆ, ಮನೇಲಿರೋ ವ್ಯಕ್ತಿಗಳ ಮನಸ್ಸು ಆ್ಯಂಡ್ ಅವ್ರ ಮೈಂಡ್ ಸೆಟ್ನ ಕದರಿಸೋದಕ್ಕೆ, ಕೆರಳಿಸೋದಕ್ಕೆ ಅಂತಾನೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಕೆಲವೊಂದಷ್ಟು ಕ್ಯಾರೆಕ್ಟರ್ಗಳನ್ನ ಬಿಡ್ತಾರೆ ಮಧ್ಯದಲ್ಲಿ. ಸೊ ಆ ಕಾರಣ ಅದೊಂದು ಮೂರನೇ ಪಾಯಿಂಟು. ಸೊ ಇಷ್ಟು 3 ಪಾಯಿಂಟ್ಗಳಿಂದ ಬಿಗ್ ಬಾಸ್ ಯಾವತ್ತಿಗೂ ಬೀಳಲ್ಲ. ಎಲ್ಲರೂ ಅಂತ ಪ್ರತಿ ವರ್ಷವೂ ಎಲ್ಲರೂ ಅದೇನೇ ಹೇಳ್ತಾರೆ, ಬಿಗ್ ಬಾಸ್ ಬಿದ್ದೋಗುತ್ತೆ, ಈ ಸರಿ ಚೆನ್ನಾಗಿಲ್ಲ, ಈ ಸರಿ ಚೆನ್ನಾಗಿಲ್ಲ ಅಂತ. ಬಟ್ ಎಂಡ್ ಆಫ್ ದಿ ಡೇ ಹೋಗ್ತಾ ಹೈಪ್ ಕ್ರಿಯೇಟ್ ಆಗುತ್ತೆ, ಫೇಮಸ್ ಆಗುತ್ತೆ, ಎಲ್ರಿಗೂ ಇಂಟ್ರೆಸ್ಟ್ ಬರುತ್ತೆ, ಎಲ್ಲರೂ ನೋಡ್ತಾರೆ. ಸೊ ಈ ಪಾಯಿಂಟ್ಸು, ಒಂದು ಬಿಗ್ ಬಾಸ್ದು ಬ್ರ್ಯಾಂಡ್, ಇನ್ನೊಂದು ಸುದೀಪ್ ಸರ್ ನೆನ್ನೆ ಎಪಿಸೋಡಲ್ಲಿ ಆಡಿರುವಂಥ ಮಾತುಗಳು, ಅದು ಇಂಪ್ಯಾಕ್ಟ್ ಆಗಿರುತ್ತೆ ಮನೇಲಿರೋ ಕಂಟೆಸ್ಟೆಂಟ್ಗಳಿಗೆ. ಆ್ಯಂಡ್ ಮೂರನೇ ಪಾಯಿಂಟ್ ಯಾವುದು ಅಂದರೆ, ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಏನು ಬೇಕಾದ್ರೂ ಆಗುತ್ತೆ, ಯಾವ ರೀತಿ ಬೇಕಾದರೂ ಟ್ವಿಸ್ಟ್ಗಳಾಗ್ಬೋದು. ಸೊ ಈ 3 ಪಾಯಿಂಟಿಂದ ಬಿಗ್ ಬಾಸು ತುಂಬಾ ಫೇಮಸ್ ಆಗೋ ಚಾನ್ಸಸ್ 100/100% ಇದೆ. ಸೊ ಇದು ವಿಚಾರ. ಈ ವಿಡಿಯೋ, ಈ ಮಾಹಿತಿಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಪ್ರೋಮೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ನಾನು ಹೇಳಿರೋ ಈ 3 ಪಾಯಿಂಟು ಹೌದು ಇದು ಮ್ಯಾಟ್ರ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಈ ವಿಡಿಯೋ ಬಗ್ಗೆ, ನಾನು ಮಾತಾಡೋ ಮಾತು ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರ ತುಂಬ ವಿಡಿಯೋಗಳು ನನ್ನಿಂದ ನಿಮ್ಮ ಕಡೆಗೆ ಬರ್ತಾ ಇರುತ್ತೆ, ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ಸೊ ಅದು ಹೇಳ್ತಾ, ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.